ನೋಡ್ರಿ ಆ ಕಡೆ ನೋಡ್ರಿ ಏನ್ ಮಾಡತ್ತೆ ನೋಡ್ರಿ. ಇಲ್ಲೇ ಬರ್ತಾರೆ ಮೇಡಮ್ ನಿಂದ್ರಿ ಬರ್ತಾರಪ್ರಿ. ಸೈಡ್ ನಡ್ರಿ ನೀವು ಸೈಡ್ ನಡ್ರಿ. ಏವಾ ಕಡೆ ದೂರ ಕಾಣತಿದ್ ಹೇಳ್ರಿ. ಎದರಲ್ಲ ಇರಿ ಓಕೆ ಆಮೇಲೆ ಬರ್ರಿ ಬಿಟ್ಬಿಡಿ ಮೇಡಮ್ ವೆಲ್ಕಮ್ ಮಾಡ್ಲಿ ಬಿಡ್ರಿ ಮೇಡಮ್ ಬರ್ಲಿ. ಬಾರ ಜಾಗ ಬಿಡ್ರಿ. ರಾಕೇಶ್ ಇಕಡೆ ಬಾ ರಾಕೇಶ್. ಓಕೆ ಅಣ್ಣ ನೀವು ಸ್ವಲ್ಪ ಸೈಡ್ ಬರೋಣ. ನೀವು ಮೇಡಮ್ ಸರ್ ಸ್ವಲ್ಪ ಸೈಡ್ ಸರ್. ಮೇಡಮ್ ಇಳಿಸಿ ಮಾಡಿ ನಮ್ಮ ಕೆಳಗಡೆ ಸೈಡ್ ಎಲ್ಲರೂ ದೂರ ರೀ. ಅಣ್ಣ ಲವ್ ನೋಡ್ರಿ ರೈಟ್ ಸೈಡ್. ಅಣ್ಣ ಒಂದು ನಿಮಿಷ ಬಿಡ್ರಿ. ಏನ್ ಮಾಡತ್ತಿ ನೋಡ ಕಾಣತ್ತಿಲ್ಲ. ಏನ್ ಬರ್ರಿ ಯಾರೋ ಹುಡುಗ ಚಲೋ ತಮ್ಮ ಇದು ಹಿಡಿತಮ್ಮ ಹಂಗೆ ಹಿಡ್ಕೊ. ಚೂರಿಂದೆ ಸರ್ ಒಂದು ಸ್ವಲ್ಪ ಹಿಂದೆ ಬರ್ಬೇಕು. ನೀವೆಲ್ಲ ಸ್ವಲ್ಪ ಹಿಂದೆ ಬರ್ಬಿಡಿ.
ನೀವು ಅಲ್ಲಿ ವೇದಿಕೆ ಬರ್ರಿ ವೇದಿಕೆ ಚವನ್ ಸಾಹೇಬ್ರೆ ಎಲ್ಲಿಡ್ದಿ सावकाश हो रही ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಇವರಿಗೂ ಈ ವಿಧಾನ ಸಮಾವೇಶ ಹಾಗೂ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿರುವುದು ಬಹುದೊಡ್ಡ ಹೆಮ್ಮೆಯ ಸಂಗತಿ. ದಯವಿಟ್ಟು ಒಂದು ಚಪ್ಪಾಳೆ ಮುಖಾಂತರ ನಾವೆಲ್ಲರೂ ಅವರನ್ನ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅತ್ಯಂತ ಸರಳವಾದಂತಹ ಜೀವನ. ಹುದ್ದೆ ಎಷ್ಟೇ ದೊಡ್ಡದಾಗಿದ್ದರೂ ಬಿಗು ಬಿಮಾನ ಹಮ್ಮು ಬಿಮ್ಮುಗಳು ಯಾವುದೇ ಇಲ್ಲದೆ ಅತ್ಯಂತ ಸರಳವಾಗಿ ಎಲ್ಲ ಸಾರ್ವಜನಿಕರು ಎಲ್ಲ ಅಸಹಾಯಕರೊಂದಿಗೆ ಬೆರೆಯುವಂತಹ ಮಾತೃ ಹೃದಯಿಯಾದಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಸ್ವಾಗತ. ಆಶಾ ಕಿರಣ, ಅಸಹಾಯಕರ ಪಾಲಿನ ಹೊಂಗಿರಣ, ಇದೊಂದು ಬಹುತ್ವದ ನೆಲೆಯಲ್ಲಿ ಬಹುಜನರ ಆಸೆ. ಬದುಕಿನಲ್ಲಿ ಬಣ್ಣ ಕಳೆದುಕೊಂಡವರಿಗೆ ಕನಸು ಕೊಡುವ ಆಸೆ. ಕತ್ತಲಲ್ಲಿ ಬದುಕನ್ನ ಕಳೆದುಕೊಂಡು ತೊಳೆದಾಡುವವರಿಗೆ ಬೆಳಕು ತೋರುವ ಆಸೆ. ಅಸಹಾಯಕರಿಗೆ ಆಸರೆಯ ಊರುಗೋಲಾಗಿ ಮತ್ತೆ ಮೇಲೇಳುವಂತೆ ಎತ್ತಿ ಹಿಡಿಯುವ ಆಶೋತ್ತರಗಳನ್ನ ಹೊಂದಿರುವಂತಹ ಈ ಆಶಾ ಕಿರಣ ಎನ್ನುವಂತಹ ಸಂಸ್ಥೆ 2005ರಲ್ಲಿ ಶ್ರೀಮತಿ ಮೀನಾಕ್ಷಿ ಉಟಗಿಯವರು ಹುಟ್ಟು ಹಾಕಿದರು. ಶ್ರೀಮತಿ ಮೀನಾಕ್ಷಿ ಉಟಗಿಯವರು ಹುಟ್ಟು ಹಾಕಿದಂತ ಈ ವಿಧವಾ ಸಂಘಟನೆ ಕರ್ನಾಟಕದ ಪ್ರಪ್ರಥಮ ವಿಧವಾ ಸಂಘಟನೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಈ ಸಮಾವೇಶಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ಈಗಾಗಲೇ ಹೇಳಿದ್ದೇನೆ, ದಯವಿಟ್ಟು ಶಿಸ್ತು ಮತ್ತು ಶಾಂತತೆಯನ್ನ ಕಾಪಾಡಿಕೊಳ್ಳಬೇಕಾಗಿ ವಿನಂತಿ. ಮೇಡಮ್ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಸ್ಥಳಾವಕಾಶವನ್ನ ಮಾಡಿಕೊಡ್ಬೇಕು. ಆನಂತರ ಅವರು ನಿಮ್ಮ ನಿಲುವುಗಳಿಗೆ ಸ್ಪಂದಿಸಿದ್ದಾರೆ ಅಂತ ನಾನು
ನಾನು ಇನ್ನು ಆಗ್ಲೇ ಹೇಳ್ತಿದ್ದೆ, ಸ್ವಲ್ಪ ಸಹನೆಯಿಂದ ವರ್ತಿಸಿ. ಮೇಡಮ್ ಅವರು ಬೆಂಗಳೂರಿಂದ ಇಲ್ಲಿವರೆಗೂ ಆಗಮಿಸಿರುವುದೇ ನಮ್ಮೆಲ್ಲರನ್ನ ವಿಚಾರಿಸಲಿಕ್ಕೆ, ನಮ್ಮ ನೋವುಗಳಿಗೆ ಸ್ಪಂದಿಸಲಿಕ್ಕೆ ಅವಕಾಶ ಮಾಡಿಕೊಟ್ರೆ ತಮ್ಮೆಲ್ಲರಿಗೂ ಅವಕಾಶ ಇದೆ. ಕಾರ್ಯಕ್ರಮದ ನಂತರ ಅವರು ನಿಮ್ಮ ಜೊತೆಗೆ ಮುಖಾಮುಖಿಯಾಗಿ ಮಾತನಾಡಲಿದ್ದಾರೆ. ದಯವಿಟ್ಟು ಯಾರು ಅಶಿಸ್ತಿನಿಂದ ವರ್ತಿಸಬೇಡಿ. ದಯವಿಟ್ಟು ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ವೇದಿಕೆಗೆ ಅಧ್ಯಕ್ಷತೆಯನ್ನು ವಹಿಸಿದಂತ ಮೀನಾಕ್ಷಿ ಹುಡುಗಿಯವರು ಆಶಾ ಕಿರಣ ಸಂಸ್ಥೆ ವಿಜಯಪುರ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಯುಸಿ ಸಾಲ್ದಾನ್ ಅವರು ದತ್ತಿ ದಾನಿಗಳು ಹಾಗೂ ನಿವೃತ್ತ ಶಿಕ್ಷಕರು ಧಾರವಾಡದಿಂದ ಆಗಮಿಸಿದ್ದಾರೆ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ರೇಖಾ ಪಾಟೀಲ್ ಅವರು ದಂತ ವೈದ್ಯರು ಹಾಗೂ ಸಾಹಿತ್ಯರು. ನಮಸ್ಕಾರ. ಯಾಕಂದ್ರೆ ಒಂದು ಕಾರ್ಯಕ್ರಮ ಶಿಸ್ತಿನಿಂದ ನಾವು ನಡೆಸಬೇಕಾಗಿದೆ. ಆ ಕಾರಣಕ್ಕಾಗಿ ದಯವಿಟ್ಟು ಯಾರು ಅಶಿಸ್ತಿಗೆ ಎಡೆ ಮಾಡಿಕೊಡ್ಬೇಡ್ರಿ. ಯಾರ ಅವಶ್ಯಕತೆ ಇದೆಯೋ ಅವರು ಮಾತ್ರ ವೇದಿಕೆ ಇದ್ದು ಉಳಿದವರು